ಕರ್ನಾಟಕ ಜನತೆಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ಕೊಂಡು ಇವತ್ತು ಈ ಕರ್ನಾಟಕದಲ್ಲಿ ಅದು ನಮ್ಮ ಜಯನಗರದ ಕಡೆ ನನ್ನ ಸಂಸ್ಥೆ ಇದೆ. ಅದು ನನ್ನ ಒಂದು ನಿವಾಸನೂ ಮಹಾಲಕ್ಷ್ಮಿ ಲೇಔಟ್ನಲ್ಲಿದೆ. ಜೊತೆಗೆ ಶೇಷಾದ್ರಿಪುರಂನಲ್ಲಿ ಒಂದು ಸಣ್ಣ ಆಫೀಸ್ ಇಟ್ಕೊಂಡು ಅಂತೇಳಿ ನಿಮ್ಮಂಥ ಒಂದು ಉನ್ನತ ಅಧಿಕಾರಿಗಳು ನನ್ನನ್ನು ಗುರುತಿಸಿ ಈ ಒಂದು ಡೆಲ್ಲಿಯ ಸಮಾರಂಭದಲ್ಲಿ, ಏಕೆಂದರೆ ನಾನು ಇವತ್ತು ಡೆಲ್ಲಿ ಹೋಗೋಕ್ಕಾಗಲಿಲ್ಲ ಕೆಲವು ವೈಯಕ್ತಿಕ ಕಾರಣಗಳಿಂದ. ಇದ್ರೂ ಈ ನಿಮ್ಮ ಬೆಂಗಳೂರಿನ ಇರ್ತಕ್ಕಂಥ ಡೆಲ್ಲಿಗೆ ಹೆಡ್ ಆಫೀಸ್ ಇದೆ, ಅಲ್ಲಿ ನಾನು ಇವತ್ತು ಕರೆದು ಈ ವೇದಿಕೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಹಿರಿಯರ ಮುಂದೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸುಗಂಧಿ ಟಿ ವಿಯವ್ರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ಇವತ್ತು ನನಗೆ ಇಂಡಿಯನ್ ಐಕಾನ್ ಅವಾರ್ಡ್ ಸಿಕ್ಕಿದೆ 2024ನಂತೆ. ಈಗ ನಾನು ಎಲ್ರಿಗೂ ಪರಿಚಿತ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಏನಂತ ಕೆಲಸ ಏನೂ ಮಾಡಿಲ್ಲ, ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿರ್ಬೋದು. ಅದು ನಿಮ್ಮ ಮನಸ್ಸುಗಳಿಗೆ ನಾನು ಮಾಡೋ ಕೆಲಸ ಇಷ್ಟವಾಗಿ ನಾನು ಗುರುತಿಸಿದ್ದೀರಾ. ತುಂಬ ನಾನು ಅಭಿನಂದನೆ ತಳಿಸ್ತೀನಿ. ಯಾಕೆಂದರೆ ನಾನು ಯಾವುದೇ ಕೆಲಸದಲ್ಲಾಗಲಿ ಈ ಥರ ಹಣ ಸಂಪಾದನೆ ಮಾಡಬೇಕು ಇಲ್ಲ ಮತ್ತೊಬ್ಬರನ್ನ ಸಂಪಾದನೆ ಮಾಡಬೇಕು ಅಂತೇನಿಲ್ಲ. ಕಾಯಕವೇ ಕೈಲಾಸ ಅಂಥೇಳಿ ಇದುವರೆಗೂ ಏನೇ ಕೆಲಸ ಬಂದ್ರೂ ಅಂದ್ಕೊಂಡಿದ್ದನ್ನು ಮಾಡಿದ್ದನ್ನ ನಾನು ಸಾಧನೆ ಮಾಡಬೇಕು. ಎಲ್ಲ ನಿಮ್ಮ ಪ್ರೋತ್ಸಾಹ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇಲ್ಲ ನೋಡಿ, ಇಲ್ಲಿ ವೇದಿಕೆ ಮೇಲೆ ನನ್ನ ಜೊತೆ ಒಂದು 5-6 ಸ್ನೇಹಿತರು ಬಂದಿದ್ದಾರೆ. ಅದರಲ್ಲಿ ನನ್ನ ಹತ್ತಿರ ಕಡೆ ಚಂದ್ರಪ್ಪ ಅವ್ರು ಬಂದಿಲ್ಲ. ಫೋನ್ ಮಾಡಿದರು, ಏನು ಇವರೇ ಈಗ ನಾನು ಕರೆದಿಲ್ಲ ಮಾಡಿಲ್ಲ ಅಂತ. ನಾನಂದೆ ಸರ್ ನನಗೆ ಗೊತ್ತಿಲ್ಲ, ನನ್ನ ಸ್ನೇಹಿತರು ಹೇಳಿದರು ಡೆಲ್ಲಿ ಬರಬೇಕಾಗತ್ತೆ ಅಂತೇಳಿ. ಬಟ್ ನನಗೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಂದು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಯಿತು. ಅದು ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಆ ಒಂದು ಕಾರಣದಿಂದ ನಾನು ಫ್ಲೈಟ್ಗೆ ಹೋಗ್ಬೇಕು, ಒಂದು ಟಿಕೆಟು ಕ್ಯಾನ್ಸಲ್ ಮಾಡಿಕೊಂಡೆ ಮೊನ್ನೆದು. ಅದಕ್ಕೋಸ್ಕರ ಈ ವಿಚಾರದಲ್ಲಿ ನನಗೇನು ಪ್ರಶ್ನೆ ತೊಗೋಬೇಕು ಅಂತೇನಿಲ್ಲ. ನೋಡಿ, ಇವತ್ತು ನಾನು ಡೆಲ್ಲಿಗೆ ಬರಬೇಕು ಅಂತೇಳಿ ನನಗೆ ಡೆಲ್ಲಿಲಿರ್ತಕ್ಕಂಥ ನನ್ನ ಸ್ನೇಹಿತರೆಲ್ಲ ನನಗೆ ಬರಲೇಬೇಕು ಅಂದರು. ನೋಡಿ, ನನ್ನ ಸ್ನೇಹಿತರು ನಾನು ಬಿಡಲಿಲ್ಲ, ಅವರು ನನ್ನ ಸ್ನೇಹಿತರು ಬಿಡಲಿಲ್ಲ. ನನಗೆ ಭಾಳ ಗುರುಗಳವರು. ಯಾಕೆಂದರೆ ಇಷ್ಟೊತ್ತು ನನಗಿವತ್ತು ನೋಡಿ ನಮ್ಮ ಸಾರ್ ಇವರು ನಾನು ಭಾಳ ಆಪ್ತರು. ಇಂಥ ಸ್ನೇಹಿತರನ್ನ ನಾನು ಕಳ್ಕೊಳ್ಳೋಕೆ ಇಷ್ಟ ಆಗುತ್ತೆಯೇ. ನೋಡಿ, ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮಯ, ಕಳೆದ ಸಮಯನ ಮರೆಯೋಕ್ಕೆ ಸಾಧ್ಯ ಇಲ್ಲ, ಮುಂದೆ ಬರೋ ಒಂದು ಸಮಯವನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹಿರಿಯರು ಹೇಳಿದ್ದಾರೆ, ಯಾರನ್ನೂ ಮರಿಬಾರ್ದು. ಒಳ್ಳೆಯವರಾಗ್ಬೋದು, ಕೆಟ್ಟವರಾಗ್ಬೋದು, ಎಲ್ಲದಕ್ಕೂ ಒಂದು ಕಾಲ ಅಂತೇಳಿ ದೇವರು ಬರೆದಿದ್ದಾರೆ. ಆ ಒಂದು ನಿಮ್ಮ ಒಂದು ಎಲ್ಲ ಸ್ನೇಹಿತರ ಪ್ರೀತಿಯಕ್ಕೋಸ್ಕರ ನಾನಿವತ್ತು ಡೆಲ್ಲಿಗೆ ಹೋಗಬೇಕಿತ್ತು. ಹೋಗೋಕ್ಕಾಗ್ದೇ ಇವತ್ತು ಹೆಡ್ ಆಫೀಸಲ್ಲಿ ನೋಡಿ ನಮ್ಮ ಅಣ್ಣವರು ಹೇಳ್ಬೋದು, ಜೊತೆಗೆ ಬೇರೆ ಕರ್ಕೊಂಬಂದರು. ಬನ್ನಿರಿ, ಬರಲೇಬೇಕ್ರಿ, ನೀವು ಬರಲಿ, ಅಟ್ಲೀಸ್ಟ್ ಹೆಡ್ ಆಫೀಸ್ಗಾರು ಹೋಗೋಣ. ನಾವು ಡೆಲ್ಲಿ ಹೋಗೋಕ್ಕಾಗ್ತದೆ, ಡೆಲ್ಲಿಗೆ ನಾನು ಇವ್ರು ಹೋಗ್ಬೇಕು ಅಂತ ಫ್ಲೈಟ್ ಬುಕ್ ಮಾಡಿದ್ವಿ. ಸರ್ ಅಂದರು, ಈ ಸಲ ಹೋಗಲೇಬೇಕು, ನನ್ನನ್ನು ನೀವು ಕರ್ಕೊಂಡು ಹೋಗೋದಿಲ್ಲ, ಯಾರನ್ನ ಕರ್ಕೊಂಡು ಹೋಗ್ತೀರಾ, ನನಗೆ ಗುರ್ಸಲ್ವಾ ಅಂದರು. ಇಲ್ಲ ಸರ್, ನಿಮ್ಮ ಒಂದು ಹಿರಿತನ ನನಗೆ ಭಾಳ ಇಷ್ಟ ಆಯಿತು, ಹೋಗೋಣ ಅಂತೇಳಿ ಮಾಡಿಸಿದ್ವಿ. ನಂಗೆ ಸ್ವಲ್ಪ ಸಣ್ಣದು ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ಡೆಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಇದ್ರೂ ಈ ಡೆಲ್ಲಿ ಇರ್ತಕ್ಕಂಥ ಒಂದು ಬ್ರಾಂಚ್ ಆಫೀಸ್ ನನ್ನ ಕರೆದು ಈ ಐಕಾನ್ ಅವಾರ್ಡ್ಸ್ ಕೊಡ್ತಾ ಇರೋದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ. ಮೊದಲನೇ ಅವಾರ್ಡಲ್ಲ ಇದು, 3-4 ಅವಾರ್ಡ್ ಬಂದಿದೆ. ಅವ್ರದ್ದೇ ಡಿಸರ್ವ್ಸ್ ಇಟ್ ಕೊಡಬೇಕು. ಅಷ್ಟು ಕೆಲಸ ಮಾಡಿದ್ದಾರೆ. ಈ ವಕೀಲರು ಇದಕ್ಕೂ ಮಾಡಿದ್ದಾರೆ, ಎಲ್ಲದಕ್ಕೂ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಬರಬೇಕು ಅವ್ರಿಗೆ. ಕೆಂಪೇಗೌಡ ಅವಾರ್ಡು, ರಾಜ್ಯೋತ್ಸವ ಅವಾರ್ಡ್ ಎಲ್ಲ ಬರಬೇಕು.